ರಿಷಿ ಅಣ್ಣ, ಅಮರ್ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಅಮರ್ ಎಲ್ಲಿ? ಹೇಳೋಣ. ರಿಷಿ ಯಾಕೋ ಮಾತಾಡ್ತಿಲ್ಲ? ಏನಾಯ್ತು? ರಚನಾ ನಿನ್ನ ಅಲ್ಲ ಕಂಬಿ. ರಚನಾ ಕಮ್ಮಿ ಯಾಕೆ ಏನೋ ಹೇಳ್ತಿಲ್ಲ? ಏನಿಲ್ಲ, ನೀನು ಕುಂತ್ಕ. ಅಣ್ಣ ಏನಾದ್ರೂ ಹೇಳು. ಅಮ್ಮರ್ ಹೇಳಿ. ರಚನಾ ಸಮಾಧಾನ ಮಾಡ್ಕೊ ಪ್ಲೀಸ್. ರಿಷಿ ಕೆಲಸ ಏನಾಯ್ತು? ಅಮ್ಮರ ಬಗ್ಗೆ ಏನಾದ್ರು ಗೊತ್ತಾಯ್ತೇನೋ? ಅಮ್ಮರ್ ಸಿಗ್ಲಿಲ್ಲಪ್ಪ. ಇಲ್ಲ ಅಂದ್ರೆ ಏನು ಅರ್ಥ? ಇದ್ದಕ್ಕಿದ್ದಾಗೆ ಅವ್ನು ಎಲ್ಲಿ ಹೋಗೋದಕ್ಕೆ ಸಾಧ್ಯ? ನನಗೂ ಅದೇ ಅರ್ಥ ಆಗ್ತಿಲ್ಲ ಅಮ್ಮ. ರಿಷಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಯಾ? ಏನಂದ್ರು? ಅಮ್ಮ ಅಮ್ಮರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಾಗಿದ ತಕ್ಷಣ ನಮ್ಗೆ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಮನೆ ಸುತ್ತಮುತ್ತ ಇರೋ CCTV ಫುಟೇಜ್ಗಳನ್ನ ಚೆಕ್ ಮಾಡಿ ಏನಾಗಿದೆ ಅಂತ ತಿಳ್ಕೊಂಡು ನಮ್ಗೆ ಹೇಳ್ತಾರಂತೆ. ಅಮ್ಮರ ಫೋನ್ ನೆಟ್ವರ್ಕ್ ಡೀಟೇಲ್ಸ್ನ ಕಲೆಕ್ಟ್ ಮಾಡಿ ನಮಗೆ ನಾಳೆ ಅಷ್ಟೊತ್ತಲ್ಲಿ ಹೇಳ್ತಾರೆ. ನಾಳೆನಾ? ಅಣ್ಣ ನಂಗೆ ಅಮರ್ ಇವಾಗ್ಲೇ ಬೇಕು. ಇಷ್ಟೊತ್ತು ನಮ್ ಜೊತೆನೆ ಇದ್ದವನು ಈಗ ಇದ್ದಕ್ಕಿದ್ದಾಗೆ ಕಾಣ್ತಿಲ್ಲ ಅಂದ್ರೆ ನಂಗೆ ಅದನ್ನ ಅರಗಿಸ್ಕೊಳಕ್ಕೂ ಆಗ್ತಾ ಇಲ್ಲ. ನಂಗೆ ಈಗ್ಲೇ ಅಮರ್ ಬೇಕು ಅಣ್ಣ. ರಚನಾ ಪ್ಲೀಸ್ ಸಮಾಧಾನ ಮಾಡ್ಕೊ. ಪೊಲೀಸ್ಗೆ ಕಂಪ್ಲೇಂಟ್ ಮಾಡಿದೀವಲ್ಲ, ಆದಷ್ಟು ಬೇಗ ಅಮರ್ ಸಿಗ್ತಾನೆ. ಹ್ಞೂ ರಚನಾ, ಅಮರಣ್ಣ ವಾಪಸ್ ಬರ್ತಾನೆ. ನೀನು ಸಮಾಧಾನ ಮಾಡ್ಕೊ. ಆದ್ರೂ ಅಮರ್ ಯಾಕೆ ಹೀಗೆ ಮಾಡ್ದ? ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಹೇಳಿ ಹೋಗ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ಅವನಿಗೆ? ತಾರಾ ಪಾಪ ಅವನು ಏನು ಸಮಸ್ಯೆಲಿ ಇದಾನೋ ಏನೋ, ನಮಗ್ ಗೊತ್ತಾ? ರಚನಾ ಪ್ಲೀಸ್ ಅಳ್ಬೇಡ, ಧೈರ್ಯವಾಗಿರು. ನೋಡು, ನಾಳೆ ಅಮರ್ ಕೆಲಸ ಮಾಡ್ತಿದ್ದ ಜಾಗಕ್ಕೆಲ್ಲ ಹೋಗಿ ವಿಚಾರಿಸ್ತೀನಿ. ಮೇ ಬಿ ಅರ್ಜೆಂಟ್ ಕೆಲಸ ಒಂದು ಹೊರಗೋಗಿರ್ಬೋದು. ಹೌದು ರಚನಾ, ನನಗೂ ಹಂಗೆ ಅನ್ನಿಸ್ತೈತೆ. ಅವ್ನು ಕೆಲಸ ಮಾಡ್ತಿರೋ ಜಾಗದಲ್ಲೆಲ್ಲ ವಿಚಾರಿಸಿದ್ರೆ ಏನಾನ ವಿಷಯ ಗೊತ್ತಾಗೇ ಐತೈತೆ. ನೀನು ಸಮಾಧಾನ ಮಾಡ್ಕೊಳ್ಳಬಿ. ನೀನು ಹೋಗಿ ಸ್ವಲ್ಪ ರೆಸ್ಟ್ ಮಾಡು, ಮಲ್ಕೋ. ಇಲ್ಲ ಅಣ್ಣ, ನಾನು ಮಲ್ಗಲ್ಲ. ಅಮ್ಮರ್ಗೋಸ್ಕರ ಇಲ್ಲೇ ವೇಟ್ ಮಾಡ್ತೀನಿ. ಕಮ್ಮಿ ಅವರ ರಚನಾ ನೀನ್ ಬಾ, ಏನಳ ಮೇಲೆ ನಡಿ. ಹಾಯ್ ಮಾಮ್, ಐ ಆಮ್ ರೆಡಿ. ಮಾಮ್, ಅಮರ್ ಇನ್ನ ಸಿಕ್ಕಿಲ್ಲ. ಸೊ ಕಮಲಿ ಮನೆಯಲ್ಲಿ ಎಲ್ಲರೂ ತಲೆ ಕೆಡಿಸ್ಕೊಂಡು ಕೂತಿರ್ತಾರಲ್ವಾ? ಎಲ್ರಿಗೂ ಕಷ್ಟ, ಬಟ್ ಮೋಸ್ಟ್ಲಿ ಆ ಕಮಲಿಗೆ. ಬಿಕಾಸ್ ಅವಳೇ ಅಲ್ವಾ ಮಾಮ್ ಅಮರನ್ ರಚನಾ ಮದುವೆ ಆಗೋ ಹಾಗೆ ಮಾಡಿದ್ದು. ಅವಳಿಗೆ ಸಖತ್ ಟೆನ್ಷನ್ ಆಗ್ತಾ ಇರುತ್ತೆ. ಹೊರಡೋಣವಾ? ಎಲ್ಲಿಗೆ ಮಾಮ್? ನಾವೀಗ ಕಮಲಿ ಮನೆಗೆ ಹೋಗಬೇಕು. ಬಟ್ ವೈ? ಬೇಬಿ, ಈ ಥರ ಒಂದು ಇನ್ಸಿಡೆಂಟ್ ನಡೆದಿದೆ. ನಾವು ಹೋಗಿ ಅವ್ರಿಗೆ ಧೈರ್ಯ ಹೇಳಬೇಕು. ಹೋಗಿಲ್ಲ ಅಂದರೆ ತಪ್ಪಾಗುತ್ತೆ. ಬಾ ಪ್ಲೀಸ್ ಮಾಮ್, ಆರ್ಟಿಫಿಷಿಯಲ್ ಆಗಿ ಸಮಾಧಾನ ಮಾಡೋಕ್ಕೆ ನನಗೆ ಮಾತೇ ಬರಲ್ಲ. ಇದಕ್ಕೆಲ್ಲ ನೀವೇ ಸರಿ, ನೀವೇ ಹೋಗಿ ಬನ್ನಿ. ಬೇಬಿ, ನಾನು ನಿನ್ನನ್ನು ಬರೀ ಸಮಾಧಾನ ಮಾಡೋದಕ್ಕೆ ಕರಿತಾ ಇಲ್ಲ. ಅಲ್ಲಿ ತೊಟ್ಲನ್ನ ತೂಗ್ತಾ ತೂಗ್ತಾ ಮಗುನು ಚಿವುಟ್ಬೇಕು, ಅದಕ್ಕೆ ಕರಿತಿದ್ದೀನಿ. ಅಂದರೆ ಸಿಕ್ಕಿರೋ ಈ ಚಾನ್ಸ್ನ ಯೂಸ್ ಮಾಡಿಕೊಂಡು ಆ ಕಮಲಿನ ಕೆಟ್ಟೋಳನ್ನಾಗಿ ಮಾಡೋಣ. ಕಮಲಿ ಕಮಲಿ ಅಂತ ಜಪ ಮಾಡ್ತಿರೋ ಅವ್ರ ಮನೆಯವ್ರ ಮನಸ್ಸಿನಲ್ಲಿ ಕಮಲಿ ಅಂದರೆ ಅಸಡ್ಡೆ ಹುಟ್ಟೋ ಹಾಗೆ ಮಾಡೋಣ. ವಾವ್, ಅಮೇಜಿಂಗ್ ಐಡಿಯಾ ಮಾಮ್. ಇದಕ್ಕಾದ್ರೆ ನಾನು 100% ಬರ್ತೀನಿ. ಲೆಟ್ಸ್ ಗೋ.
ಸರ್, ಇಲ್ಲಿ ಅಮರ್ ಅಂತ ಕೆಲಸ ಮಾಡ್ತಿದ್ರಲ್ಲ, ಅವ್ರು ನನಗೆ ತುಂಬ ಬೇಕಾದವರು. ನಿನ್ನೆ ರಾತ್ರಿಯಿಂದ ಅವ್ರು ಕಾಣಿಸ್ತಿಲ್ಲ. ನಿಮ್ಗೇನಾದರೂ ಅವ್ರ ಬಗ್ಗೆ ವಿಷಯ ಗೊತ್ತಾ? ಇಲ್ಲ, ಅವ್ರು ಆಗ 3-4 ದಿನದಿಂದ ಕೆಲಸಕ್ಕೆ ಬಂದಿಲ್ಲ. ಸರ್ ಇಲ್ಲ ಸರ್, ಮೊನ್ನೆ ಅವ್ರು ಬಂದಿದ್ರಲ್ವಾ, ನೀವು ಅವ್ರಿಗೆ ಸಂಬಳನೂ ಕೊಟ್ರಂತೆ. ಹೌದು, ಸಂಬಳ ಬ್ಯಾಲೆನ್ಸ್ ಇತ್ತು, ಅದನ್ನ ಬೇರೆಯವ್ರ ಕೈಲಿ ಅವ್ರಿಗೆ ಕೊಡಿ ಅಂತ ಕೊಟ್ಟು ಕಳಿಸಿದ್ದೆ. ಹಾಗಾದರೆ ಅಮರ್ ಇಲ್ಲಿಗೆ ಬಂದೇ ಇಲ್ವಾ ಸರ್? ಇಲ್ಲ, ಅಮರು ತುಂಬಾ ಒಳ್ಳೆ ಹುಡುಗ. ಏನ್ ತೊಂದರೆ ಆಯ್ತೋ ಏನೋ ಗೊತ್ತಿಲ್ಲ, 4 ದಿನದಿಂದ ಕೆಲಸಕ್ಕೆ ಬಂದಿಲ್ಲ. ಸರಿ ಸರ್, ಅವ್ರ ಬಗ್ಗೆ ಏನಾದರೂ ಗೊತ್ತಾದರೆ ನನ್ನ ನಂಬರ್ಗೆ ಕಾಲ್ ಮಾಡಿ. ಏನ್ ಸರ್ ಇದು? ಅಮರಣ್ಣ 4 ದಿವಸದಿಂದ ಕೆಲ್ಸಕ್ಕೆ ಬಂದೇ ಇಲ್ಲ ಅಂತ ಹೇಳ್ತಾವ್ರೆ. ನನಗೂ ಅದೇ ಗೊತ್ತಾಗ್ತಿಲ್ಲ ಕಮಲಿ ಅವರೇ. ಪೊಲೀಸವ್ರನ್ನ ಬಿಟ್ಟು ಇನ್ನಿಲ್ಲಿರೋರೆಲ್ಲ ಅಮರ್ ಒಳ್ಳೆಯವನು ಅಂತಾನೆ ಹೇಳ್ತಿದ್ದಾರೆ. ಹೌದು ಸರ್, ಅಮರಣ್ಣ ಯಾರ ತವನು ಕಿರಿಕಿರಿ ಮಾಡ್ಕೊಂಡಿಲ್ಲ. ಆ ATM ತವ ಸೆಕ್ಯೂರಿಟಿ ಕೂಡ ಅವನ ಬಗ್ಗೆ ಒಳ್ಳೆದನ್ನೇ ಹೇಳ್ದ. ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ರಚನಂಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಹಂಗೆಲ್ಲ ಏನೂ ಆಗಿರಕ್ಕಿಲ್ಲ ಸರ್, ನೀವು ಹಂಗೆಲ್ಲ ಏನೂ ಯೋಚನೆ ಮಾಡಬೇಡಿ. ತಾರಾ, ನಿಮಗೆ ಹೇಗೆ ಧೈರ್ಯ ಹೇಳಬೇಕು ಗೊತ್ತಾಗ್ತಿಲ್ಲ. ಅಲ್ಲ, ಮನೇಲೇ ಇದ್ದ ಅಮರ್ ಇದ್ದಕ್ಕಿದ್ದ ಹಾಗೆ ನಾಪತ್ತೆ ಆಗೋದು ಅಂದರೆ ಏನು? ಅದೇ ನನಗೂ ತುಂಬ ಆಶ್ಚರ್ಯ ಆಗ್ತಿರೋದು. ಅಮರ್ ವಿಷಯ ಏನಾದರೂ ಗೊತ್ತಾಯ್ತಾ? ಲೇಟೆಸ್ಟ್ ಅಪ್ಡೇಟ್ ಏನು? ಇಲ್ಲ, ರಿಷಿ ಕಮಲಿ ಇಬ್ರು ಅಮರ್ ಕೆಲಸ ಮಾಡ್ತಿದ್ದ ಜಾಗಕ್ಕೆಲ್ಲ ಹುಡ್ಕೋದಿಕ್ಕೆ ಹೋಗಿದ್ದಾರೆ. ಆದರೆ ಯಾವ ಅಪ್ಡೇಟ್ಸೂ ಇಲ್ಲ. ನಿನ್ನೆ ರಾತ್ರಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇನ್ನೂ ಆ ಕಡೆಯಿಂದ ಏನು ಇನ್ಫಾರ್ಮೇಶನ್ ಬಂದಿಲ್ಲ. ರಚನಾ, ನೀನು ತಿಂಡಿ ಮಾಡಿದ್ಯಾ ಇಲ್ವಾ? ಅಮರ್ ಕಾಣ್ತಾ ಇಲ್ಲ ಅಂತ ಗೊತ್ತಾದಾಗಿಂದ ಇವಳೊಂದು ತೊಟ್ಟು ನೀರು ಕೂಡ ಕುಡ್ದಿಲ್ಲ. ಅಯ್ಯೋ ದೇವ್ರೆ. ರಚನಾ ಪಾಪ, ಖುಷಿಯಾಗಿರ್ಬೇಕಾದ್ರೂ ಜೀವನದಲ್ಲಿ ಯಾಕೆ ಹೀಗಾಗೋಯ್ತು? ಅಯ್ಯೋ ರಚನಾ, ಪ್ಲೀಸ್ ಡೋಂಟ್ ಕ್ರೈ. ಸಮಾಧಾನ ಮಾಡ್ಕೋ ಪ್ಲೀಸ್. ರಚನಾ, ಅಳ್ಬೇಡಮ್ಮ. ನೀನು ಈ ರೀತಿ ಅಳ್ತಿದ್ರೆ ನಮಗೆ ತುಂಬ ಭಯ ಆಗತ್ತೆ. ಧೈರ್ಯವಾಗಿ ಇರು ಮಗಳೇ, ಏನೂ ಆಗಲ್ಲ, ಎಲ್ಲ ಸರಿ ಹೋಗುತ್ತೆ. ತಾರಾ, ಏನ್ ಮಾಡ್ತಿದ್ದೀರಾ? ಅಮರ್ ಆದಷ್ಟು ಬೇಗ ಬರಲಿ ಅಂತ ಹರಕೆ ಕಟ್ಟಿಟ್ಟೆ. ಏನಿದು ತಾರಾ? ಅಲ್ಲ, ನಿಮ್ಗೆ ಎಷ್ಟು ಇನ್ಫ್ಲೂಯೆನ್ಸ್ ಇದೆ ಅಂದರೆ ಒಂದು ಫೋನ್ ಕಾಲ್ ಮಾಡಿದ್ರೆ ಸಾಕು, ಅಮರ್ನ ಹುಡುಕೋ ವ್ಯವಸ್ಥೆ ಆಗುತ್ತೆ. ಅದನ್ನ ಬಿಟ್ಟು ನೀವು ಹೀಗೆ ದೇವರನ್ನ ನಂಬ್ಕೊಂಡು ಕೂತ್ರೆ ಹೇಗೆ? ನಾನು ಅಮರ್ನ ಹುಡುಕ್ಸ್ಬೋದು. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಅದು ದೊಡ್ಡ ನ್ಯೂಸ್ ಆಗಿ ಎಲ್ಲ ಕಡೆ ಪ್ರಚಾರ ಆಗ್ಬಿಡತ್ತೆ.
ಈಗಿರೋ ಟೆನ್ಷನ್ ಜೊತೆ ಮೀಡಿಯಾ ಅದು ಇದು ಅಂತ ಹೊಸ ರಗಳೆ ಶುರುವಾಗ್ಬಿಡತ್ತೆ. ಇದರಿಂದ ರಚನಾ ಮನಸ್ಸಿಗೂ ಕಿರಿಕಿರಿ. ಅದಕ್ಕೆ ನಾವು ಪೊಲೀಸರು ಹೋಗಿರೋದು. ಏನೋ ನನಗೇನು ಹೇಳಬೇಕು ಅಂತಲೇ ತೋಚ್ತಾ ಇಲ್ಲ. ಆ ದೇವರು ಯಾಕೆ ನಿಮಗೆ ಕಷ್ಟದ ಮೇಲೆ ಕಷ್ಟ ಕೊಡ್ತಾನೋ ಒಂದು ಅರ್ಥ ಆಗ್ತಾ ಇಲ್ಲ. ಅದೇ ಮೊದಲು ಈ ಮನೆ ಹೀಗಿರಲಿಲ್ಲ, ಆದರೆ ಇವಾಗ ಮೊದಲಿನ ಹ್ಯಾಪಿನೆಸ್ಸೇ ಇಲ್ಲ. ಕಮಲಿ ಅವರೇ, ಇನ್ನು ದೇವರೇ ನಮಗೆ ಹೆಲ್ಪ್ ಮಾಡಬೇಕು. ನಮ್ಮ ಪ್ರಯತ್ನ ನಾವು ಪಟ್ಟಾಗಿದೆ, ಆದರೂ ಅಮರ್ ಸಿಗ್ತಿಲ್ಲ. ಸರ್, ಈ ಗುಡಿಗೆ ಬಂದು ಬೇಡ್ಕೊಂಡಿದ್ದೀವಲ್ಲ, ಖಂಡಿತವಾಗ್ಲೂ ಅಮರಣ್ಣ ಸಿಗ್ತಾನೆ ಸರ್. ಕಮಲಿ ಅವರೇ, ಪರ್ಟಿಕ್ಯುಲರ್ ಆಗಿ ಇದೇ ದೇವಸ್ಥಾನಕ್ಕೆ ಅಂತ ಯಾಕೆ ಕರ್ಕೊಂಬಂದ್ರಿ? ಸರ್, ಈ ದೇವಸ್ಥಾನದಾಗೆ ನಾವು ಅರ್ಕೆ ಕಟ್ಕೊಂಡು ಕೆಂಡ ತುಳಿದ್ರೆ ನಾವೇನೇ ಬೇಡ್ಕೊಂಡ್ರೂ ಅದು ಈಡೇರುತ್ತಂತೆ ಸರ್. ಅಂತ ಶಕ್ತಿ ಈ ದೇವಿಗೈತೆ. ಅದಕ್ಕೆ ಸರ್, ಅಮರಣ್ಣ ಯಾವುದೇ ಅಪಾಯ ಇಲ್ಲದೆ ವಾಪಸ್ ಬಂದ್ರೆ ನಾನು ಕೆಂಡ ತುಳಿತೀನಿ ಅಂತ ಅರ್ಕೆ ಹೊತ್ಕೊಂಡಿದ್ದೀನಿ. ಏನ್ ಹೇಳ್ತೀರಾ ಕಮಲಿ ಅವರೇ? ನೀವ್ಯಾಕಿಂತ ಅರ್ಕೆ ಹೊತ್ಕೊಳಕ್ ಹೋಗಿದ್ರಿ? ಕೆಂಡ ತುಳಿಯೋದು ಅಂದ್ರೆ ಅಷ್ಟು ಈಸಿನಾ? ಸರ್, ಕೆಲವೊಂದ್ಕಿಂತ ಇಷ್ಟವಾಗಿರೋದನ್ನ ಪಡ್ಕೋಬೇಕು ಅಂದ್ರೆ ಕಷ್ಟವಾಗಿರೋದನ್ನ ಮಾಡ್ಬೇಕಾಯ್ತೈತೆ ಸರ್. ಅವನು ನಮ್ಮ ಅಣ್ಣ ಅಂತ ಮಾತ್ರ ಅಲ್ಲ ಸರ್, ಅವನು ರಚನನ್ ಗಂಡ. ಅವರಿಬ್ರು 100 ಕಾಲ ಖುಷಿಯಾಗಿರ್ಬೇಕು ಸರ್. ಅವನ್ಗೇನು ಆಗದೆ ವಾಪಸ್ ಬಂದ್ರೆ ಆಟೆ ಸಾಕು. ಕಮಲಿ ಅವರೇ, ಎಲ್ರಿಗೂ ಒಳ್ಳೇದನ್ನೇ ಬಯಸ್ತೀರಾ ನೀವು? ಅದ್ ಹೇಗ್ ಕಮಲಿ ಅವರೇ? ಸರ್, ರಚನಾ ನಮ್ಮ ಮನೆ ಮಗಳು ಸರ್. ಅವಳು ನನಗೆ ಬರೀ ನಾದ್ನಿ ಮಾತ್ರ ಅಲ್ಲ, ಅವಳು ನನ್ನ ನಾದ್ನಿ ಆಗಕ್ಕೂ ಮುಂಚೆ ನನ್ನ ಬೆಸ್ಟ್ ಫ್ರೆಂಡ್ ಸರ್. ಅವಳು ಈ ಥರ ನೋವು ಅನ್ಭವಿಸಿದ್ನ ನನ್ನ ಕೈಲಿ ನೋಡೋಕ್ಕಾಗಕ್ಕಿಲ್ಲ ಸರ್. ಅವಳು ಯಾವಾಗಲೂ ಖುಷಿಯಾಗಿರ್ಬೇಕು. ಈ ಹರಕೆನ ನಿಮ್ ಜೊತೆ ನಾನು ಹೊರ್ತೀನಿ ಕಮಲಿ ಅವರೇ. ಅಮರ್ ಆದಷ್ಟು ಬೇಗ ಸಿಗ್ಲಿ. ರಚನನ್ ಜೀವನ ಸರಿ ಹೋದ್ರೆ ಸಾಕು. ಹಲೋ ಹಲೋ, ಇದು ಪೊಲೀಸ್ ಸ್ಟೇಷನಾ? ಹಾಂ ಹೇಳಿ. ನನ್ನ ಹೆಸರು ರಚನಾ ಅಂತ. ಅಮರನ್ ಅವ್ರು ಕಾಣೆ ಆಗಿದ್ದಾರೆ ಅಂತ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ವಲ್ಲ, ಅವ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಗೊತ್ತಾಯ್ತಾ ಸರ್? ಇಲ್ಲಮ್ಮ, ಎಲ್ಲ ಕಡೆ ಇನ್ಫಾರ್ಮ್ ಮಾಡಿದ್ದೀವಿ, ಇನ್ನೂ ಯಾವ ಸ್ಟೇಷನಿಂದ ಇನ್ಫಾರ್ಮೇಷನ್ ಬಂದಿಲ್ಲ. ಸರ್, ದಯವಿಟ್ಟು ಸ್ವಲ್ಪ ಬೇಗ ಹುಡುಕೊಡಿ ಸರ್. ಅವ್ನು ಯಾವ ಅಪಾಯದಲ್ಲಿ ಇದ್ದಾನೋ ಏನೋ, ನನಗೆ ತುಂಬ ಟೆನ್ಷನ್ ಆಗ್ತಿದೆ. ಶ್ರೀನಿವಾಸಪುರದಲ್ಲಿ 2 ಗುಂಪುಗಳ ಮಧ್ಯೆ ಗಲಾಟೆ ಆಗಿತ್ತಲ್ಲ, MLA ಸಾಹೇಬರು ನಿಮಗೆ ಮಾತಾಡ್ಬೇಕಂತೆ. ಹೌದಾ? ಕೊಡಿ. ನಮಸ್ಕಾರ ಸರ್. ಹಲೋ ಸರ್. ಹಲೋ ಸರ್, ನಂಗೆ ಹೇಳ್ತಿರೋದು ಕೇಳಿಸ್ತಿದ್ಯಾ? ಹಲೋ ಸರ್, ಕೇಳಿಸ್ತಿದ್ಯಾ? ಹಲೋ ಏನಾದರೂ ಮಾತಾಡಿ ಸರ್. ಹಲೋ ಹಾಂ ಹೇಳಿ ಮೇಡಮ್. ಎಷ್ಟು ಬೇಜವಾಬ್ದಾರಿತನ ಇವ್ರಿಗೆ. ಛೇ, ರಚನಾ, ಎಲ್ಲಿಗಮ್ಮ ಹೋಗ್ತಿದ್ಯಾ? ಅಮ್ಮ, ನಾನು ಸ್ಟೇಷನ್ಗೆ ಹೋಗಿ ಬರ್ತೀನಿ. ಸ್ಟೇಷನ್ಗೆ ನೀನ್ ಯಾಕೆ ಹೋಗ್ತೀಯಾ? ಅಮ್ಮ, ಅವ್ರು ನನ್ನ ಗಂಡನ್ ಸರಿಯಾಗಿ ಹುಡುಕ್ತಾ ಇಲ್ಲ. ಈ ಕೇಸ್ನ ತುಂಬಾ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅನ್ಸುತ್ತೆ. ಅದಕ್ಕೆ ನಾನೇ ಹೋಗಿ ಬರ್ತೀನಿ. ರಚನಾ, ನನ್ನ ಮಾತು ಕೇಳು. ರಚನಾ, ನಿಂತ್ಕೋ. ರಚನಾ, ನೀನ್ ಹೋಗ್ಬೇಡಮ್ಮ. ನನ್ನ ಮಾತು ಕೇಳ್ದೆ ಹಾಗೆ ಹೋಗ್ತಿದ್ದಾಳೆ. ಹಲೋ ಅಮ್ಮ.
ಹಲೋ ರಿಷಿ, ಎಲ್ಲಿದ್ದೀರಾ ನೀವು? ಮಾ ಏನಾಯ್ತು? ಯಾಕೆ ಟೆನ್ಷನ್ನಲ್ಲಿದ್ದೀರಾ? ರಚನಾ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿ ತುಂಬಾ ಕೂಗಾಡಿದ್ಲು. ಕಾಲ್ ಕಟ್ ಮಾಡಿ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರ್ತೀನಿ ಅಂತ ಕೋಪದಲ್ಲಿ ಹೊರಟೆ ಹೋದ್ಲು ಕಣೋ. ಮಾ ರಚನಾ ಯಾಕೆ ಸ್ಟೇಷನ್ಗೆ ಹೋದ್ಲು? ಅದೇ ಕಣೋ, ನಾನು ಎಷ್ಟೇ ತಡೆದ್ರೂ ನಿಲ್ಲಿಲ್ಲ, ಹೊರಟೆ ಹೋದ್ಲು. ಏನು ಅನಾಹುತ ಮಾಡ್ಕೋತಾಳೋ ಏನೋ ಅಂತ ತುಂಬಾ ಟೆನ್ಷನ್ ಆಗ್ತಿದೆ. ಪ್ಲೀಸ್ ಕಣೋ ರಿಷಿ, ನೀನು ಹೋಗಿ ಅವಳನ್ನ ಕರ್ಕೊಂಡು ಬಂದ್ಬಿಡೋ. ಸರಿಮಾ, ನೀವು ಟೆನ್ಷನ್ ಆಗಬೇಡಿ, ನಾನು ಈಗಲೇ ಅಲ್ಲಿಗೆ ಹೋಗ್ತೀನಿ. ಸರಿಪ್ಪ. ಏನ್ ಸರ್ ನೀವು ಏನ್ ಅನ್ಕೊಂಡಿದ್ದೀರಾ? ನಿಮ್ಗೊಂದು ಸ್ವಲ್ಪನೂ ಜವಾಬ್ದಾರಿ ಇಲ್ವಾ? ನನ್ನ ಗಂಡ ಮಿಸ್ ಆಗಿ ಆಗ್ಲೇ ಒಂದ್ ದಿನ ಕಳೀತು. ಅವ್ನು ಎಲ್ಲಿದ್ದಾನೋ ಹೇಗಿದ್ದಾನೋ ಅಂತ ನನಗೆ ಟೆನ್ಷನ್ ಆಗ್ತಿದೆ. ಫೋನ್ ಮಾಡಿ ಕೇಳಿದ್ರೆ ಒಂದು ಉತ್ತರ ಕೊಡ್ಬೇಕು ಅಂತ ಗೊತ್ತಾಗಲ್ವಾ ಸರ್ ನಿಮ್ಗೆ? ಏನ್ ಮೇಡಮ್ ಏನೇನೋ ಮಾತಾಡ್ತಾ ಇದ್ರಾ? ನಾನೇನ್ ಸರ್ ತಪ್ಪು ಮಾತಾಡ್ತಾ ಇದ್ದೀನಿ? ನನ್ನ ಗಂಡ ಹೇಗಿದ್ದಾನೆ ಎಲ್ಲಿದ್ದಾನೆ ಅಂತ ಹುಡುಕಿದ್ರಾ ಸರ್ ನೀವು? ಮೇಡಮ್, ನಮಗೂ ಬೇರೆ ಕೆಲಸನೂ ಇದೆ. ಈ ಕೇಸ್ ಅಲ್ಲದೆ ಬೇರೆ ಕೇಸು ಇದೆ. ನಿಮ್ಮ ಕೇಸಿಗೆ ಸಂಬಂಧಪಟ್ಟಂಗೆ ಎಲ್ಲ ಸ್ಟೇಷನ್ಗೂ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ. ಯಾವ್ದು ಡೀಟೇಲ್ಸ್ ಬಂದ್ರೆ ನಿಮ್ಗೆ ಖಂಡಿತ ತಿಳಿಸ್ತೀವಿ. ಯಾವಾಗ್ಲಾದ್ರೂ ಕಂಪ್ಲೇಂಟ್ ಕೊಟ್ಟಿರ್ಲಿ ಸರ್, ತಕ್ಷಣ ಹುಡುಕ್ಬೇಕಾಗಿರೋದು ನಿಮ್ ಜವಾಬ್ದಾರಿ. ನೋಡಿ ಮೇಡಮ್, ನೀವು ಕಂಪ್ಲೇಂಟ್ ಕೊಟ್ಟು ಇನ್ನೂ 24 ಗಂಟೆನೂ ಆಗಿಲ್ಲ, ನೆನಪಿರ್ಲಿ. ಈ ಕೇಸ್ನ ನೀವು ತುಂಬಾ ನೆಗ್ಲೆಕ್ಟ್ ಮಾಡ್ತಿದ್ದೀರಾ. ನೀವೇನಾದ್ರೂ ಈ ಕೇಸ್ನ ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅಂದ್ರೆ ನಾನು ಹೋಮ್ ಮಿನಿಸ್ಟರ್ ಹತ್ರ ಹೋಗ್ತೀನಿ. ನಿಮ್ಮ ಮೇಲೆ ಸೀರಿಯಸ್ ಆಕ್ಷನ್ ತಗೊಳಕ್ ಹೇಳ್ತೀನಿ ಸರ್. ಮೇಡಮ್, ನೀವು ಈ ಥರ ಎಲ್ಲ ಮಾತಾಡೋದು ಸರಿ ಇಲ್ಲ. ನಿಮ್ಮ ಮೇಲೆ ಆಕ್ಷನ್ ತಗೋಬೇಕಾಗತ್ತೆ. ರಚನಾ, ನೀನು ಯಾಕೆ ಇಲ್ಲಿಗೆ ಬರಕ್ಕೆ ಹೋಗಿದ್ದೆ? ಬನ್ನಿ ಸರ್, ಬನ್ನಿ. ನಿಮ್ಮ ತಂಗಿಗೆ ಸ್ವಲ್ಪ ಬುದ್ಧಿ ಹೇಳಿ. ಸ್ಟೇಷನ್ಗೆ ಬಂದು ಗಲಾಟೆ ಮಾಡ್ತಾ ಇದ್ದಾರೆ. ನೀವು ಕಂಪ್ಲೇಂಟ್ ಕೊಟ್ಟಿದ್ದು, ನಿಮಗೆ ನಾನು ಸರಿಯಾಗಿ ಇನ್ಫಾರ್ಮೇಶನ್ ಕೊಡ್ತಾ ಇಂತಾನೆ, ಬಟ್ ನೀವು ಸ್ಟೇಷನ್ ಬಂದು ಗಲಾಟೆ ಮಾಡಬೇಕು. ಸರ್, ಯಾವುದೋ ಟೆನ್ಷನಲ್ಲಿ ಹಾಗೆ ಮಾತಾಡ್ಬಿಡ್ತಾಳೆ. ನಾನು ಅವಳ ಹತ್ರ ಮಾತಾಡ್ತೀನಿ. ರಚನಾ, ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ. ಪ್ಲೀಸ್ ಇಲ್ಲಿಂದ ಹೊರಡು, ನಾನು ಅವ್ರ ಹತ್ರ ಮಾತಾಡ್ತೀನಿ. ಕಮಲಿಯವರೇ, ಸರ್, ಅಮರ್ ಬಗ್ಗೆ ಏನಾರು ಇನ್ಫಾರ್ಮೇಶನ್ ಸಿಗ್ತಾ? ಬನ್ನಿ ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ, ಬನ್ನಿ. ಬೇಬಿ, ಆಂಟಿಗೂ ಅಂಕಲ್ಗೂ ಜ್ಯೂಸ್ ತಗೊಂಡ್ ಬಾ. ಬೇಡಮ್ಮ, ನನಗೇನು ಕುಡಿಯೋ ಮನಸ್ಸಿಲ್ಲ. ತಾರಾ, ಮನ್ಸಿಗೆ ನೋವಾಗಿದೆ ಅಂತ ಹೊಟ್ಟೆಗೆ ಶಿಕ್ಷೆ ಕೊಟ್ಕೋಬಾರ್ದು. ಬೇಬಿ, ನೀನು ಹೋಗಿ ತಗೊಂಡ್ ಬಾ, ಹೋಗು. ನನಗಂತೂ ಏನೂ ಅರ್ಥ ಆಗ್ತಾ ಇಲ್ಲ. ಅಮರ್ ಕಾಣಿಸ್ದೆ ಒಂದು ದಿನ ಆಗೋಯ್ತು. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರು ಏನೂ ಅಪ್ಡೇಟ್ಸ್ ಇಲ್ಲ. ಈ ರಚನಾ ಬೇರೆ ನನ್ನ ಮಾತು ಕೇಳದೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾಳೆ. ಏನಾಗಿದೆ ನಿಮ್ಮ ಮನೆಗೆ? ಸಮಸ್ಯೆಗಳ ಮೇಲೆ ಸಮಸ್ಯೆಗಳು. ನನ್ನನ್ನು ಕಾಡ್ತಿರೋದು ಒಂದೇ ಪ್ರಶ್ನೆ, ನೀವು ಯಾಕೆ ಇಂಥ ತಪ್ಪು ಮಾಡಿದ್ರಿ ತಾರಾ? ನಾನೇನು ಮಾಡಿದೆ? ಆಂಟಿ, ಜ್ಯೂಸ್. ಬೇಬಿ, ಅಂಕಲ್ ಕೊಟ್ಪ. ಮಾಮ್, ಅಂಕಲ್ ಮುಖ ನೋಡಿದ್ರೆ ನಂಗೆ ತುಂಬ ಸಂಕಟ ಆಗುತ್ತೆ. ಬೇಬಿ, ಸಂಬಂಧಗಳು ಸಂತೋಷದಲ್ಲಷ್ಟೇ ಭಾಗಿಯಾಗೋದಲ್ಲ, ದುಃಖದಲ್ಲೂ ಪಾಲು ತಗೋಬೇಕು. ಹೋಗು, ಕೊಟ್ಪ. ಓಕೆ ಮಾಮ್. ತಾರಾ, ತಾರಾ, ಕೇಳಿ ಕೇಳಿ ಅಮರ್ ಒಬ್ಬ ಕಳ್ಳ. ನಿಮ್ ಸ್ಟೇಟಸ್ ಮ್ಯಾಚೇ ಆಗಲ್ಲ. ರಚನಾಗ್ ಒಳ್ಳೆ ಜೋಡಿನೇ ಅಲ್ಲ. ನೀವ್ ಯಾಕೆ ಮದ್ವೆಗೆ ಒಪ್ಕೊಂಡ್ರಿ? ಮಾಮ್, ನೀವು ಇದನ್ನೆಲ್ಲ ತಾರಾ ಆಂಟಿಗೆ ಯಾಕೆ ಕೇಳ್ತಾ ಇದ್ದೀರಾ? ಪಾಪ, ಇದ್ರಲ್ಲಿ ಅವ್ರದ್ದೇನು ತಪ್ಪಿಲ್ಲ ಮಾಮ್. ರಚನಾ ಮತ್ತೆ ಅಮರ್ನ ಮದುವೆ ಮಾಡಿಸಿದ್ದು ಆ ಕಮಲಿ. ಡು ಯು ರಿಮೆಂಬರ್? ಎಂಗೇಜ್ಮೆಂಟ್ ದಿನ ರಚನಾ ಅಮರ್ ಜೊತೆ ಓಡೋಗೋಕೆ ಪ್ಲಾನ್ ಮಾಡಿದ್ದೆ ಆ ಕಮಲಿ ಮಾಮ್.